ಬಸವ ಬಸವ ಎಲ್ಲಿದ್ಯೋ ಬೇಗ ಬಾರೋ. ಮಂಗಳ ಕಾವೇರಿ ಮಂಗಳ ಯಾರು ಬರ್ತಿದ್ದಾರೆ ನೋಡ್ರೆ, ಯಾರು ಬರ್ತಿದ್ದಾರೆ? ನನ್ನ ಮಗಳು ಅಳಿಯ ರೇಷ್ಮೆ ಬಟ್ಟೆ ಉಟ್ಕೊಂಡು ಪಾರ್ವತಿ ಪರಮೇಶ್ವರ ಹಾಗೆ ಪಕ್ಕದಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ನೋಡ್ ಬನ್ರೆ, ಬನ್ನಿ. ಶುರುವಾಯ್ತಾ ನಿಂದು? ಅದ್ಯಾಕೆ ಹಾಗೆ ವಟ ಅಂತ ಹೊಡ್ಕತ್ತೀಯ? 25 ವರ್ಷಗಳ ಹಿಂದೆ ಮದುವೆಯಲ್ಲಿ ಇವ್ರನ್ನ ಹೀಗೆ ನೋಡಿದ್ದು, ಈಗ ಆದಿ ದಂಪತಿಗಳು ಹಾಗೆ ನೋಡ್ತಾ ಇದ್ದೀನಿ. ಬನ್ನಿ ಅತ್ತಿಗೆ, ಬನ್ನಿ ಬಾಮ್ಮ. ಕುರ್ಚಿ ಯಾಕೆ? ಭಾವ, ನಿನ್ ಮಗಳನ್ನ ನಮ್ ಮಗನ್ ಕೊಟ್ಟು ಮದುವೆ ಮಾಡು ಅಂತ ಕೇಳಕ್ ಬಂದಿದೀವಿ. ಮಗನ 25 ವರ್ಷದಿಂದ ಪೂರ್ವ ಪಶ್ಚಿಮ ಇದ್ದ ಹಾಗಿದ್ರಿ, ಈಗ ಯಾವ ದಿಕ್ಕಿನಿಂದ ಬಂದ ಮಗ? ದತ್ತು ತಗೊಂಡಿದೀವಿ. ನನ್ನ ರಿಂಗ್ನಲ್ಲಿ ಫಿಂಗರ್. ಹೌದು, ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಯಾರ ಮಗನ್ನ ಭಾವ ದತ್ತು ತಗೊಂಡಿರೋದು? ಯಾವನೋ ಬೇವಸ್ತಿ ಹುಟ್ಟಿದ ಮಗನ್ನ ದತ್ತು ತಗೊಂಡಿರ್ಬೇಕು. ಚಂದ್ರು, ಇದು ದೊಡ್ಡವ್ರ ವಿಷಯ ಕಣ. ಬಸವ, ಎಲ್ರಿಗೂ ಒಳ್ಳೇದಾಗೋ ರೀತಿನಲ್ಲಿ ಒಂದು ನ್ಯಾಯವಾದ ಬೇಡಿಕೆನ ಕೇಳೋದಕ್ಕೆ ನನ್ನ ತಂಗಿ ಜೊತೆ ಬಂದಿದ್ದೀನಿ ಅಂತೀಯಾ? ನನ್ನ ಹೆಂಡತಿ ಜೊತೆ ಬಂದಿದ್ದೀನಿ. ಹೆಂಡತಿನ? ಇಬ್ರು ಪಕ್ಕದಲ್ಲಿರೋದ್ರಿಂದ ಏಕ್ದಮ್ ಗೊತ್ತಾಗ್ಲಿಲ್ಲ. ಏನಯ್ಯ, ನಿನ್ ಹೆಂಡತಿ ಇಷ್ಟು ದಿವಸ ಎಲ್ಲೋಗಿದ್ಲು? 25 ವರ್ಷದಿಂದ ನಿನ್ನ ಆಚೆಗೆ ತಳ್ಳಿ ಈಗ ಸಡನ್ ಆಗಿ ನಿನ್ನ ಪಕ್ಕಕ್ಕೆ ಬಂದಿದ್ದಾಳೆ ಅಂದ್ರೆ ಈ ವಯಸ್ಸಲ್ಲಿ ನಿನ್ನ ಮೇಲಿನ ಪ್ರೇಮನ ಅಥವಾ ತಂದೆ ಯಾರು ಅಂತ ಗೊತ್ತಿಲ್ದಿರೋ ಕಚಡ ನನ್ನ ಮಗನ ಮೇಲಿನ ಪ್ರೀತಿನ? ಅಣ್ಣ, ಹಳೆ ದ್ವೇಷನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಈ ತರ ಅವಮಾನ ಮಾಡೋದು ಒಳ್ಳೇದಲ್ಲ. ಅವರಿಬ್ರು ಪ್ರೀತಿಸಿದ್ದಾರೆ, ನಾವೇ ಮದುವೆ ಮಾಡ್ಕೊಟ್ರೆ ನಮ್ ದೊಡ್ಡತನ ಉಳಿಯುತ್ತೆ. ದೊಡ್ಡತನ ಚಿಕ್ಕತನ ಒಳ್ಳೇದು ಕೆಟ್ಟದ್ದು ಹೇಳಕ್ ಬಂದಾಳೆ ಈ ಮಹಾಪತಿವ್ರತೆ. ಅಣ್ಣ, ಆಗಲ್ಲ ಅಂದೆ, ದಯವಿಟ್ಟು ಈ ಮದುವೆಗೆ ಒಪ್ಕೊಂಡ್ಬಿಡು. ಒಪ್ಪೋದಿಲ್ಲ. ನಮ್ಮಪ್ಪ ಒಪ್ಕೊಂಡ್ರು ನಾನು ಈ ಮದುವೆ ಒಪ್ಕೊಳ್ಳೋದಿಲ್ಲ. ತಂದೆ ಯಾರು ಅಂತ ಗೊತ್ತಿಲ್ದೇರನು ಈ ಮನೆ ಅಳಿಯಾಗ ಸಾಧ್ಯನಾ? ಅದು ಗಂಡಸ್ತನ ಗಂಡ ತಂದೆಯಾಗಿ ಬಂದ್ ನಿಂತು ಮಾತ್ರಕ್ಕೆ ತಲೆ ಕಟ್ಟೆ ಮುಚ್ಚಬಾಯಿ. ನನ್ನ ಗಂಡನ ಇನ್ನೊಂದು ಮಾತಂದ್ರೆ ನಿನ್ ನಾಲಿಗೆ ಸೀಳ್ಬಿಡ್ತೀನಿ, ಜಾಗ್ರತೆ. ನನ್ನ ತಂಗಿ ಮದುವೆ ವಿಷಯದಲ್ಲಿ ಇನ್ನೊಂದು ಮಾತಾಡಿದ್ರೆ ನಾನು ಏನಾಗ್ತು ನನಗೆ ಗೊತ್ತಿಲ್ಲ. ಛೀ ಅಣ್ಣ, ನಾವು ಈ ತಾಂಬೂಲ ತಟ್ಟೆ ತಂದಿರೋದು ಜಗಳ ಕಾಯೋಕಲ್ಲ, ಶುಭ ಕಾರ್ಯಕ್ಕೋಸ್ಕರ. ತಾಂಬೂಲನೂ ಇಲ್ಲ, ಕೇಬಲನೂ ಇಲ್ಲ. ನನ್ ಮನೆಗೆ ಬಂದು ನನ್ ಮಗನ ಮೇಲೆ ಕೈ ಮಾಡ್ತೀರೋ? ಬಸವ, ಅರಿಶಿನ ಕುಂಕುಮ ತಗೊಂಡು ಮನೆ ಬಾಗ್ಲಿಗೆ ಬಂದು ಹೆಣ್ಮಗಳಿಗೆ ಅವಮಾನ ಮಾಡ್ತೀರಾ? ಅವಳು ಕಣ್ಣೀರು ಬೆಂಕಿ ಕಂಡ್ರು ನೀವು ಸುಟ್ಟು ಹೋಗ್ತೀರಾ? ಏನಮ್ಮ, ಯಾಕಮ್ಮ ನೀನ್ ಇಲ್ಲಿಗೆ ಬಂದೆ? ಹೆತ್ತ ತಾಯಿನೇ ನನ್ನ ತಂದೆ ಹೆಸರು ಹೇಳ್ದೆ ನನ್ನ ಬಾಳ್ನ 4 ಜನರ ಮಧ್ಯೆ ನಗಪಾಟ್ಲಿಗೆ ಗುರಿ ಮಾಡಿರುವಾಗ ಯಾವ ಸಂಬಂಧನೂ ಇಲ್ದಿರೋ ನೀನು ಯಾಕಮ್ಮ ಇಂಥ ಅನುಬಂಧ ತೋರಿಸ್ತಿದ್ಯಾ? ಗಾಳಿ ಕೊಟ್ಟು ಗಾಳಿಗೆ ಬೆಳೆದ ನನ್ನ ಮಗ ಅಂತ ಕರುಣೆ ತೋರಿಸ್ತಾ ಇದ್ದಾಳೆ ಈ ನಮ್ಮ ಅತ್ತೆ. ನೀನು ಬಾಪ ಬಿಡು ಪಾರ್ವತಿ. ಇಷ್ಟು ದೂರ ಬಂದ್ಮೇಲೆ ನಾನ್ ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಂಡಿದ್ಯಾ? ಆಡಿದ ಮಾತನ್ನ ಉಳಿಸ್ಕೊಳ್ಳೋ ನೀ ಶಿವಸ್ವಾಮಿ ಅಂತ ಇಡೀ ಜನಕ್ಕೆ ಗೊತ್ತು. ಇವತ್ತೊಂದು ಮಾತು ಹೇಳ್ತೀನಿ ಕೇಳು. ಯಾವ ತಟ್ಟೆನ ನೀನು ದುರಹಂಕಾರದಿಂದ ತಳ್ಳಿದ್ಯೋ ಅದೇ ತಟ್ಟೆ ಒಳಗೆ ನನ್ನ ಮಗನ ಕಾಲಿಡಿಸಿ ನಿನ್ನ ಕೈಯಿಂದ ತೊಲಸ್ಲಿಲ್ಲ, ನನ್ನ ಹೆಸರು ಶಿವಸ್ವಾಮಿನೇ ಅಲ್ಲ ಕಣೋ. ಇದೇ ನನ್ನ ಚಾಲೆಂಜ್ ಕಣೋ, ಚಾಲೆಂಜು. ಏನ್ರಿ, ಇಲ್ಲಿ ಬಡ್ಡಿ ಬಸಣ್ಣ ಅವ್ರ ಮನೆ ಎಲ್ಲಿದೆ? ನೀವ್ ಯಾರು ಸ್ವಾಮಿ? ನನ್ನ ಮಗನಿಗೆ ಅವ್ರ ಮಗಳು ನೋಡಕ್ ಹೋಗ್ತಾ ಇದೀವಿ. ಹೌದಾ? ನಾನ್ ತೋರಿಸ್ತೀನಿ, ಬನ್ನಿ 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 ಬನ್ನಿ. ನಾನು ಮದುವೆ ಮಾಡ್ಕೊಳ್ಳಲ್ಲ. ಓಕೆ ವೈಫು, ನಿನ್ನ ಮಗಳು ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತಿದ್ದಾಳೆ. ಅವಳು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ ರೀ, ತಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಮಾಡ್ಸಿ ಅಂತ ಕೇಳ್ತಿದ್ದಾಳೆ. ಹಾಗಾದ್ರೆ ನೀನ್ ನನ್ನ ಪ್ರೀತಿಸೇ ಮದ್ವೆ ಆದ್ಯಾ? ಅಲ್ಲೇ ಯಾಕೆ ಹೀಗೆ ಬಿದ್ಬಿಟ್ಟೆ? ಏನಾಯ್ತೆ? ಅಪ್ಪ, ಅಮ್ಮ ಏನ್ ತಪ್ಪು ಮಾಡಿದ್ರು ಅಂತ ನೀನು ಅವಳು ಹೊಡೆದೆ? ಹೌದು, ಏನ್ ತಪ್ಪು ಮಾಡಿದ್ಲು? ಇವಳು ನಿನ್ನನ್ನು ಸರಿಯಾಗಿ ಬೆಳೆಸಲಿಲ್ಲ ನೋಡು.
ಹೆಣ್ಣು ಮಕ್ಕಳನ್ನ ಬೆಳೆಸೋದು ಮುಖ್ಯ ಅಲ್ಲ ಕಣೆ, ಜೊತೆಗೆ ಬುದ್ಧಿನೂ ಬೆಳೆಸ್ಬೇಕು. ಅಪ್ಪ ನೀನ್ ನನ್ನ ಮಾತು ಕೇಳದೆ ಇದ್ಮೇಲೆ ನಾನ್ ನಿನ್ನ ಅಪ್ಪ ಹೇಗಾಗ್ತೀನಿ? ವೈಫು, ಇದು ನಮ್ಮ ಲೈಫು, ನೀನಾಗಬಾರ್ದು ನೈಫು. ಅಯ್ಯೋ, ನಿಮಿಷಕ್ಕೂ ಯಾಕೆ ಹೇಗೆ ಬೀಳ್ತೀಯಾ? ನಿನ್ನ ಎತ್ತರಲ್ಲಿ ನಾನು ಹೆಣಾನೇ ಬಿದ್ದು ಹೋಗುತ್ತಲ್ಲೇ. ತಪ್ಪಮ್ಮ, ಆ ರೈಟ್ಸ್ ನನಗಿಲ್ಲ. ನಿಮ್ಮಮ್ಮ ಆದ್ರೆ ಫುಲ್ ನೆಗೆಟಿವ್ ರೈಟ್ಸ್ ಬರ್ಕೊಟ್ಬಿಟ್ಟಿದ್ದಾಳೆ. ಅವಳನ್ನು ಹೊಡೆದು ಕೇಳಲ್ಲ, ಬಡದು ಕೇಳಲ್ಲ, ಬೈದು ಕೇಳಲ್ಲ. ನನಗಿಷ್ಟವಿಲ್ದಿರೋ ಮದ್ವೆ ಮಾಡಿ ನನ್ನೇ ಸಾಯಿಸು. ಇದು ಚಿನ್ನದ ಅಂತ ಮಾತು. ಈಗ ನೀನು ನನಗೆ ನಿಜವಾದ ಡಾಟರ್. ವೈಫು, ಕೋಪ ಮಾಡ್ಕೋಬೇಡಮ್ಮ. ನಿನಗೆ ಇಲ್ಲಿ ಸುಚ್ಚಿ ಒತ್ತಿದ್ರೆ ಅಲ್ಲಿ ಬಲ್ಬ್ ಉರಿಯುತ್ತೆ ಅಂತ ಹೇಗೆ ಮಾಡ್ತಾರೆ. ಮ್ಯಾರೇಜ್ ಲುಕ್ನವ್ರು ಬರ್ತಾ ಇದ್ದಾರೆ, ನೀನು ಅರೇಂಜ್ಮೆಂಟ್ ಮಾಡ್ಕೊ. ಅವ್ರು ಬಂದು ಹೋದ್ಮೇಲೆ ಬೆಳಗಿಂದ ಸಂಜೆ ತನಕ ಒಬ್ಬಳೇ ಕೂತ್ಕೊಂಡು ಹೇಳುವಂತ ನಡಿ. ಬನ್ನಿ 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 ಬೀಗ್ರೆ. ಬೀಗ್ರ ಮುಂದೆ ಹೊಡೆದು ಅವಮಾನ ಮಾಡ್ತಿರಲ್ಲ. ಬೀಗ್ರೇನ್ ಮತ್ತ ಬೀಗ್ರು? ನಾನ್ ನಿಮಗೆಲ್ಲ ಅಂದಿದ್ದು, ಅವ್ರಿಗಂದಿದ್ದು. ಬಾಯಿ. ಬನ್ನಿ, ನಮಸ್ಕಾರ. ಬನ್ನಿ 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 ಬನ್ನಿ. ಯಾವನವನು ನನ್ ಸೋದರ ಸೊಸೆ ನೋಡಕ್ ಇವರು? ಅವ್ನು ಯಾರ ಕುಡುಕ್ ಬಡ್ಡಿ ಮಗ? ನೀವು ಬನ್ನಿ. ಏನೋ ಶಿವಸ್ವಾಮಿ, ಇದು ನಿನ್ನ ಗಲಾಟೆ. ನಿನ್ನ ರಿಂಗ್ ನಲ್ಲಿ ನನ್ನ ಫಿಂಗರ್ ಮಗನೇ. ಏನ್ ಗುರು, ನಿಮ್ಗೆ ರಿವರ್ಸ್ ಕೇರ್ ಆಗ್ತವ್ರೆ? ನನ್ನ ಮಗನ್ನ ಬಿಟ್ಟು ಬೇರೆ ಯಾವ ನನ್ನ ಮಗ ನನ್ ಸೊಸೆನ್ ಮದುವೆ ಮಾಡ್ಕೊತಾನೋ ನೋಡ್ತೀನೋ. ದಮ್ಮಿದ್ರೆ ಕೆರೆದ. ಏನ್ರಿ ಓಪನಿಂಗ್ ನಲ್ಲೇ ರಗಳೆ? ರಗಳೆ ಅಲ್ವೋ? ಮರ್ಯಾದೆಯಾಗಿ ಬಂದಾರಿ ಹಿಡ್ಕೊಂಡು ಹೋಗ್ತೀಯಾ ಇಲ್ಲ ಚಾಕ್ನ ಮಾಡ್ಬಿಡ? ಶಿವಣ್ಣ, ಎಲ್ಲ ಹಾಳು ಮಾಡ್ಬಿಟ್ಟೆ. ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿನ್ನ ಮಗಳನ್ನ ಅದು ಯಾವನ್ ಮದ್ವೆ ಆಗ್ತಾನೋ ನಾನು ನೋಡ್ತೀನಲ್ಲ. ಇಷ್ಟಕ್ಕೆಲ್ಲ ಕೋಪ ಆಗ್ತೀವಣ್ಣ. ಅವನು ಪ್ರಾಣದಿಂದ ಇದ್ದ ತಾನೆ ಮದುವೆಗೆ ಅಡ್ಡಿ ಮಾಡೋದು. ಲೇ ಚಡಿಚಿಕ್ಕ ಅಣ್ಣ, ನಮ್ಮ ಮಿಲ್ ಆಳುಗಳನ್ನ ಕಳಿಸಿ ಅವನ್ನ ಮೇಲೆ ಕಳಿಸ್ಬಿಡು. ಅರ್ಥ ಆಯ್ತಾ? ಏನಂತೀರಿ? ನಿನಗೆ ಬಿಟ್ಟಿಲ್ಲ ತಾನೆಪ್ಪ? ಅಯ್ಯೋ, ಏನ್ರಿದು? ಏನ್ರಿ ಇದೆಲ್ಲ? ಏನಾಯ್ತು ಅವ್ರಿಗೆ? ಏನಾಯ್ತು ನೋಡಿ. ಅಯ್ಯೋ, ಏನಿದು? ಮಂಗಳ ನೋಡಕ್ ಯಾರು ಬಂದಿದ್ರಮ್ಮ. ಇವ್ರು ಅವ್ನ ಹೆದರ್ಸಿ ಕಳ್ಸ್ಬಿಟ್ರು. ಅದಕ್ಕೆ ನಿಮ್ಮಣ್ಣ ರೌಡಿಗಳನ್ನ ಕಳ್ಸಿ ಇವ್ರನ್ನ ಹೊಡ್ಸಿದ್ದಾನೆ. ಸರಿ, ನೀನ್ ಡಾಕ್ಟರ್ ಕರ್ಕೊಂಡು ಬಾ. ನೀವ್ ಒಳಗ್ ಬನ್ನಿ. ಬನ್ನಿ ಅಂದ್ರೆ. ಓ ದೇವ್ರೇ,
ನೀರು 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 ನೀರ್ ತಂದಿದ್ದೀನಿ. ಬಂದೆ, ಬರ್ತಾ ಇದ್ದೀನ್ರಿ. ಹಾ, ಬಂದೆ ನೋಡಿ. ಏನಿದ್ರೆ ತಗೊಳ್ಳಿ ಮೆತ್ತಿಗೆ. ಹೇಗಿದೆಯಮ್ಮ ಅಪ್ಪಂಗೆ? ಪರವಾಗಿಲ್ಲಪ್ಪ, ಚೆನ್ನಾಗೇ ಇದ್ದಾರೆ. ಹಾಗಾದ್ರೆ ಅವರೇ ತಾನೇ ನಿನ್ ಗಂಡ? ಇಷ್ಟ ದಿನ ಈ ವಿಷಯ ಯಾಕಮ್ಮ ಹೇಳಿಲ್ಲ? ಗಂಡ ಇದ್ದು ಕುಂಕುಮ ಹಚ್ಕೊಂಡು ವಿಧವೆ ತರ ಬಾಳ್ತಿದ್ಯಲ್ಲ, ಯಾಕೆ? ತಂದೆ ಇದ್ದು ನನ್ನನ್ನ ತಬ್ಲೆ ಹಾಕಿ ಬೆಳೆಸೋದಿಲ್ಲ, ಯಾಕೆ? ಅವತ್ ಹೆಣ್ಣೋಡವಾಗ ನಿನ್ ಗಂಡ ಕಣ್ಮುಂದೆನೆ ಇದ್ರು, ಅವರೆಲ್ಲ ನನ್ನನ್ನ ಒಬ್ಬ ತಂದೆ ಹುಟ್ಟವನಲ್ಲ ಅಂತ ಬೈತಾ ಇದ್ರು, ಮೂಗಿ ಹಾಗೆ ನಿಂತಿದ್ಯಲ್ಲ, ಯಾಕೆ? ಮಾತಾಡಮ್ಮ. ಯಾವ ಗಂಡನೂ ತನ್ನ ಹೆಂಡತಿನ ಜನ ಸೂಳೆ ಅಂತ ಕರೆದ್ರೆ ಸುಮ್ಮನಿರಲ್ಲ. ಅವನು ಗಂಡನೇ ಅಲ್ವೋ ಅಥವಾ ಗಂಟೆ ಅಲ್ವೋ? ಹೇಳಮ್ಮ. ನಿಂತ ನರಕದಲ್ಲಿ ತಳ್ಳಿರೋ ಆ ಮೃಗದ ಮೇಲೆ ಯಾಕಮ್ಮ ನಿಂಗಿಷ್ಟು ಕರುಣೆ? ಮುಚ್ಚೋ ಬಾಯ್. ನಾನ್ ಸುಮ್ನಿದ್ದ ಕ್ಷಣಕ್ಕೆ ಅವ್ರನ್ನ ನಿನ್ನ ಇಷ್ಟ ಬಂದಂಗೆ ಅನ್ಬಹುದು ಅನ್ಕೊಂಡ್ಬಿಟ್ಯಾ? ಅವರು ನನ್ ದೇವ್ರು ಕಣೋ, ನನ್ ದೇವ್ರು. ಹಸೆ ಮನೆ ಮೇಲೆ ನನ್ ಮದ್ವೆ ನಿಂತು ದಿಕ್ಕಿಲ್ದೆ ತಬ್ಲಿ ಹಾಗೆ ಕಣ್ಣೀರಿರ್ತಾ ನಾನ್ ಸಾಯ್ಬೇಕು ಅಂತಿದ್ದಾಗ ನನಗೆ ಧೈರ್ಯ ಹೇಳಿ ರಕ್ಷಣೆ ಕೊಟ್ಟು ನನಗೆ ತಾಳಿ ಕಟ್ಟಿದ ಪುಣ್ಯಾತ್ಮ ಕಣೋ. ನನ್ ಬಾಳ್ನ ನಿಲ್ಸಿ ನನ್ನನ್ನು ಉಳಿಸಿ ಯಾವ ಸಂಬಂಧನೂ ಇಲ್ದೇ ಇರೋ ನನ್ನ ಮೇಲೆ ದಯೆ ತೋರಿಸಿದ ಅವರು ದ್ರೋಹ ಮಾಡ್ತಾರ? ಈಗ ಹೇಳೋ, ಅವ್ರು ನನ್ ಗಂಡ ಅಂತ 10 ಜನರ ಮುಂದೆ ನಿಜ ಹೇಳಿ ಅವ್ರ ಸಂಸಾರಕ್ಕೆ ಬೆಂಕಿ ಹಾಕ್ಬೇಕಾ? ನನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ 25 ವರ್ಷಗಳಿಂದ ವನವಾಸ ಅನುಭವಿಸ್ತಾ ಇರೋ ಅವ್ರ ಹೆಂಡತಿ ಈಗ ಸೌತಿ ಮಗನ್ ಜೊತೆಲಿ ಬಂದು ತನ್ನ ಮನೇಲೆ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಗೊತ್ತಾದ್ರೆ ಅವಳು ಸುಮ್ಮನೆ ಇರ್ತಾಳ? ಆವೇಶದಿಂದ ಇಷ್ಟೆಲ್ಲ ಕೂಗಾಡ್ತಿಯಲ್ಲ? ಸರಿ, ನಾನು ಹೇಳಿ, ನನ್ ಗಂಡ ಹೇಳಿ, ನೀನು ಪುರುಷ ಸಿಂಹ, ನಿನಗೆ ವಿಷಯ ಗೊತ್ತಾಯ್ತು ತಾನೆ? ಇದನ್ನ ತಗೊಂಡೋಗಿ ಹಾಗೆ ಹೇಳ್ತೀಯ? ಆ ಧೈರ್ಯ ನಿನಗಿದ್ಯಾ? ಮಾತಾಡೋ. ಅಮ್ಮ ಅಮ್ಮ, ನಿಜ ಗೊತ್ತಿದ್ದೆ ನಿನ್ ಮನಸ್ಸು ನೋಯಿಸ್ಬಿಟ್ಟೆ. ನನ್ನ ಕ್ಷಮಿಸಮ್ಮ, ನನ್ನ ಕ್ಷಮಿಸಮ್ಮ. ಇಲ್ಲ ಕಣ, ಇಲ್ಲ ಅಮ್ಮ.